ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಗಿಡಗಳನ್ನ ಆರೈಕೆ ನಾವು ಯಾವ ರೀತಿ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ಪ್ರತಿದಿನವೂ ಕೂಡ ಗಾರ್ಡನ್ನಲ್ಲಿ ಬಿಡ್ತಾನೆ ಇರಬೇಕು ಸೇವಂತಿಗೆ ಗಿಡಗಳು. ಅವು ಈ ಬೆಳವಣಿಗೆ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅಂದರೆ ನಾವು ಯಾವ ರೀತಿ ಎಲ್ಲ ಪೌಷ್ಟಿಕ ಆಹಾರನ ಅದಕ್ಕೆ ನೀಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ನಾವು ಅವನ್ನ ಯಾವ ರೀತಿ ಕಾಪಾಡ್ಕೊಳ್ತೀವಿ, ಅವಕ್ಕೆ ನಾವು ಯಾವ ರೀತಿ ಗೊಬ್ಬರ ಹಾಕೋದಾಗಿರಲಿ, ನೀರು ಹಾಕೋದಾಗಿರಲಿ, ಫರ್ಟಿಲೈಸರ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಹೋಮ್ ಆಗಿ ನಾವು ಮನೆಯಲ್ಲೇ ಬಳಸುವಂತಹ ವಸ್ತುನ ಯೂಸ್ ಮಾಡಿಕೊಂಡು ವೇಸ್ಟ್ ಅಂತ ನಾವು ಏನನ್ನು ಆಚೆಗೆ ಹಾಕ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಮನೆಗಳಲ್ಲಿ ಗೊಬ್ಬರನ ತಯಾರು ಮಾಡಿಕೊಂಡ್ರೆ ನಾವು ಗಿಡಗಳ ಬೆಳವಣಿಗೆನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಸ್ನೇಹಿತರೆ. ಅದನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಯಾವ ರೀತಿ ವೇಸ್ಟ್ ಆದಂತಹ ವಸ್ತುನ ಯೂಸ್ ಮಾಡಿಕೊಂಡು ಗೊಬ್ಬರನ ರೆಡಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ಇವಾಗೆಲ್ಲ ಸಮ್ಮರ್ ಇರೋದ್ರಿಂದ ಗಿಡಗಳು ಇದು ನೆಕ್ಸ್ಟ್ ಸೀಸನ್ಗೆ ಹೂ ಬರೋಕ್ಕೆ ಈಗೆಲ್ಲ ಮೊಗ್ಗಾಗ್ತಾ ಇದೆ. ನಾನು ಯಾವ ರೀತಿ ಗೊಬ್ಬರನ ತಯಾರು ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಇದನ್ನು ನಾನು ವೇಸ್ಟ್ ಎಲ್ಲ ತುಂಬಿ ಯಾವ ರೀತಿ ಈ ಗೊಬ್ಬರನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನಾನು ವಿಡಿಯೋದಲ್ಲಿ ಲಾಸ್ಟ್ ಮಣ್ಣು ತುಂಬಿರೋದನ್ನ ಮಾತ್ರ ತೋರಿಸಿದೆ, ವೇಸ್ಟ್ ಎಲ್ಲ ಹಾಕಿ. ಆದರೆ ಅದು ಇವಾಗ ಓಪನ್ ಮಾಡಿರಲಿಲ್ಲ. ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ಗಿಡಗಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಅದು ಯಾವ ರೀತಿ ಬಂದಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿದೆ ಅಂತ ನೀವೇ ನೋಡಿ. ಗಿಡಗಳು ಈ ಒಂದು ಗೊಬ್ಬರನ ಹಾಕೋದ್ರಿಂದ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂತ ಅಂದರೆ ಒಂದು ಗಿಡನೂ ಕೂಡ ಹಾಳಾಗೋದಿಲ್ಲ. ಅಷ್ಟು ಬೆಳವಣಿಗೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ಗಿಡಕ್ಕೆ ಈ ಗೊಬ್ಬರನ ಹಾಕೋದ್ರಿಂದ ಅದನ್ನ ಯಾವ ರೀತಿ ನಾನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿದೆ. ಇಷ್ಟು ವೇಸ್ಟ್ ಎಲ್ಲ ತುಂಬಿ ನಾನು ಮನೆಯಲ್ಲೇ ಗೊಬ್ಬರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಪ್ರತಿಯೊಂದು ವೇಸ್ಟ್ನ ನಾನು ತುಂಬಿ ಇದಕ್ಕೆ ಮಣ್ಣು ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗ ಒಂದು 20-25 ಡೇಸ್ ಆಗಿದೆ ಓಪನ್ ಮಾಡಿದ್ದೀನಿ. ಅದು ಈ ರೀತಿ ಗೊಬ್ಬರ ಆಗಿದೆ. ಪ್ರತಿಯೊಂದು ವೇಸ್ಟನ್ನು ಕೂಡ ನಾವು ಆಚೆಗೆ ಹಾಕದೆ ಈ ರೀತಿ ನಾವು ಗಿಡಗಳಿಗೇ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು, ಪ್ರತಿಯೊಂದು ವೇಸ್ಟನ್ನು ಕೂಡ ನಾವು ಈ ರೀತಿ ತುಂಬಿ ರೆಡಿ ಮಾಡಿಕೊಂಡು ಒಂದು 25 ಡೇಸು ಇಲ್ಲ 30 ಡೇಸ್ಗೋ ಒಂದು ತಿಂಗಳಿಗೆ ಒಂದು ಸಲನಾದರೂ ನಾವು ಓಪನ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಗಿಡಕ್ಕೂ ಕೂಡ ನೀವು ಈ ಒಂದು ಗೊಬ್ಬರನ ಹಾಕ್ಬೋದು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋಂಥ ಗೊಬ್ಬರನ ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಂತ. ಈ ಒಂದು ಗೊಬ್ಬರ ಹಾಕೋದ್ರಿಂದಲೇ ನಮ್ಮ ಗಾರ್ಡನ್ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾವೆ. ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ. ಅದರಲ್ಲಿ ಸಸಿಗಳಂತೂ ತುಂಬಾ ಇದ್ದಾವೆ. ಪಕ್ಕದಲ್ಲೆಲ್ಲ ಸಸಿಗಳು ತುಂಬಾ ಬರ್ತಾನೆ ಇರ್ತವೆ ಈ ಒಂದು ಗೊಬ್ಬರನ ನಾವು ಹಾಕೋದ್ರಿಂದ. ನೋಡಿದ್ರಲ್ಲ ನಾನು ಯಾವ ರೀತಿ ಗೊಬ್ಬರನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಪ್ರತಿಯೊಂದು ಗಿಡಕ್ಕೂ ಕೂಡ ನಾನು ಈ ಗೊಬ್ಬರನ ಹಾಕ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲ ಗಿಡಗಳಿಗೂ ಹಾಕೋದನ್ನ ವೀಡಿಯೋದಲ್ಲಿ ತೋರಿಸಿಲ್ಲ, ಸ್ವಲ್ಪ ಗಿಡಗಳಿಗೆ ಹಾಕೋದನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಫುಲ್ಲು ನಮ್ಮ ಗಾರ್ಡನ್ಗೆ ಆಗುವಷ್ಟು ನಾನು ಒಂದು ಗೊಬ್ಬರನ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಗಾರ್ಡನ್ಗೆ ಇಷ್ಟು ಒಂದು ಗೊಬ್ಬರ ಇಷ್ಟು ಬೇಕಾಗುತ್ತೆ. ತಿಂಗ್ಳಿಗೆ ಒಂದು ಸಲನಾದರೂ ಈ ರೀತಿ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಎಲ್ಲ ಗಿಡಗಳಿಗೂ ಸ್ವಲ್ಪನೇ ಹಾಕ್ಕೊಳ್ತಾ ಬರ್ತಾಯಿದ್ದೇನೆ. ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಖಂಡಿತ ಇದೇ ರೀತಿ ನೀವು ವೇಸ್ಟ್ ಆಚೆಗೆ ಹಾಕೋದ್ರ ಬದಲು ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ. ಇದೊಂದು ಗೊಬ್ಬರ ಇದ್ದರೆ ಸಾಕು, ಬೇರೆ ಗೊಬ್ಬರನೇ ಕೇಳೋದಿಲ್ಲ. ಈಗ ಸಮ್ಮರ್ ಇರೋದ್ರಿಂದನೂ ಕೂಡ ಗಿಡಗಳು ತುಂಬಾ ಹೆಲ್ದಿಯಾಗಿರ್ತವೆ, ತುಂಬಾ ಚೆನ್ನಾಗಿ ಬರ್ತವೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾನೆ ಇರ್ತವೆ ಸ್ನೇಹಿತರೆ. ನಾವು ಇದನ್ನು ತಿಂಗ್ಳಿಗೆ ಒಂದು ಸಲ ಹಾಕ್ಕೊಂಡ್ರೆ ಟೈಮ್ ಇಲ್ಲ ಅನ್ನೋರು ಈ ಥರ ಸ್ಟೋರ್ ಮಾಡಿ ಇಟ್ಟು ತುಂಬಿಟ್ಟು ಆಮೇಲೆ ಫ್ರೀ ಆದಾಗ ಯಾವಾಗಾದರೂ ಒನ್ ಟೈಮ್ ಇದನ್ನು ನಾವು ತರಕಾರಿ ಗಿಡಗಳಿಗಾಗಿರ್ಬೋದು, ಹೂವಿನ ಗಿಡಗಳಿಗಾಗಿರ್ಬೋದು, ಸೊಪ್ಪಿನ ಮಡಿಗಳಿಗಾಗಿರ್ಬೋದು, ಪ್ರತಿಯೊಂದು ರೋಸ್ ಗಿಡ, ಕನಕಾಂಬರ ಗಿಡ, ದಾಸವಾಳ ಗಿಡ ಎಲ್ಲ ಗಿಡಗಳಿಗೂ ಕೂಡ ನೀವು ಇದೊಂದು ಗೊಬ್ಬರ ಇದ್ದರೆ ಸಾಕು. ನಾವು ಮನೆಯಲ್ಲೇ ಹೋಮ್ ಆಗಿ ರೆಡಿ ಮಾಡ್ಕೊಂಡಿರುವಂತಹ ಗೊಬ್ಬರ, ಈ ಗೊಬ್ಬರನ ಹಾಕ್ಕೊಳ್ತಾ ಬಂದರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ. ನೋಡಿದ್ರಲ್ಲ ನಾನು ಯಾವ ರೀತಿ ಗಿಡಗಳಿಗೆ ಗೊಬ್ಬರನ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಮ್ಮ ಗಾರ್ಡನ್ನ ಕಾಪಾಡ್ಕೊಳ್ತಾ ಇದ್ದೀನಿ. ಗೊಬ್ಬರ ಹಾಕ್ಕೊಂಡು ಗಿಡಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಎಲ್ಲರೂ
ಕ್ವಶನ್ ಕೇಳ್ತೀರಾ, ಕಮೆಂಟಲ್ಲಿ ಎಲ್ಲರೂ ಕಮೆಂಟ್ ಮಾಡಿರ್ತೀರ, ಆದರೆ ಲೈಕ್ ಮಾತ್ರ ಯಾರೂ ಕೊಟ್ಟಿರೋದಿಲ್ಲ. ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ನೀವೊಂದು ಕೊಡೋ ಲೈಕ್ಗೆ ನಮಗೆ ತುಂಬಾ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಒಂದೇ ಒಂದು ಲೈಕ್ ಕೊಟ್ಟರೆ ನೀವು ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ, ನಮಗೂ ಲೈಕ್ ಕೊಡೋರಿದ್ದಾರೆ, ಕಮೆಂಟ್ ಮಾಡೋರಿದ್ದಾರೆ ಅಂತ ನಮಗೂ ಖುಷಿ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ವೀಡಿಯೋನ. ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.